ಅಲ್ಲಿ ಹೆವೆನ್ ಗುರು, ಹೆವೆನ್ ಅಲ್ಲಿ ಇದೀನಿ ಇವಾಗ ನಾನು. ಹೆವೆನ್. ಇಲ್ಲಿ ನೋಡ್ಬೋದು ನೀವು, ಪೋಲೋ ಇದೆ. ಆ ಕಡೆ ಬಂದ್ಬಿಟ್ರೆ ವರ್ಣ ಇದೆ ಹಳೇದು, ಅದು i20 ಆಸ್ತಾ. ಇದು ಹಿಂಗ್ಸ್. ಆ ಕಡೆ ಅಲ್ಲೊಂದು ಟಿಯಾಗೋ, ಇಲ್ಲೊಂದು ನೆಕ್ಸಾನು, ಸೊ ಅಲ್ಲೊಂದು XUV ಇದೆ, ಅಲ್ಲೊಂದು ಕ್ರೆಟಾ ಇದೆ, ಅಲ್ಲೊಂದು ಇನೋವಾ ಇದೆ. ಅದಾದ್ಮೇಲೆ ಅಲ್ಲಿ ಬಂದ್ರೆ ಹ್ಯುಂಡೈ ವರ್ಣ ಇದೆ, ಆ ಕಡೆ 2 ಇನೋವಾ ಇದೆ, ಅಲ್ಲಿ ಸ್ಯಾಂಟ್ರೋ ಇದೆ. ಸೊ ಇದೇ ಥರ ಇಲ್ಲಿ ಗಾಡಿ ನೋಡ್ಬೋದು. 220 ಆಗಲಿ, ಇದು ಮೋಸ್ಟ್ಲಿ ಶೈನ್. ಎಸ್, ಶೈನ್, ದಿಸ್ ಇಸ್ ದ ಶೈನ್, ಇಯರ್ ಬಿ ಶೈನ್. ಸೊ ಇವ್ರದ್ದೇ ಆದಂಥ ಒಂದು ಕಾರ್ ವಾಷಿಂಗ್ ಸೆಂಟರ್ ಇದೆ. ಸೊ ನೀವು ಯಾವುದೇ ಗಾಡಿ ತೊಗೊಂಡೋಗ್ಬೇಕಂದ್ರೂ ನಾನೊಂದು ಲಿಂಕ್ ಹಾಕಿರ್ತೀನಿ, ಆ ಲಿಂಕಲ್ಲಿ ಹೋಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಪೂರ್ತಿ ನಿಮಗೆ ಕಾರ್ ಪ್ರೊಫೈಲ್ಗಳ್ನ ಪೂರ್ತಿ ತೋರಿಸ್ಕೊಡ್ತಾರೆ. ಗಾಡಿ ಕಂಡೀಷನ್ಸ್ ಆಗಲಿ ಯಾವುದೇ ಆಗಲಿ ಸಕ್ಕತ್ತಾಗಿದೆ, ನೋಡ್ಕೋಬೋದು ನೀವು. ಹೆವೆನ್ ಗುರು ಒಂಥರ. ಎಲ್ಲ ಕರ್ನಾಟಕ ಪಾಸಿಂಗ್ ಗಾಡಿಗಳೇ, ಯಾವ ಹೊರಗಡೆಯಿಂದ ಏನು ಬಂದಿಲ್ಲ. ಇಲ್ಲೊಂದು ಸ್ಪೋರ್ಟ್ಸ್ ಎಡಿಷನ್ ಇದೆ i20, ಹೆಂಗಿದೆ ನೋಡಿ, ಇದು ಸಾಕದ ಮಾಡ್ಸೇನೆ. ಇದು ಟಾಟಾ ಟಿಯಾಗೋ ಕಾರು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 485 ಇದೆ, ಬಟ್ ಫೈನಲ್ ರೇಟು 460ಕ್ಕೆ ಬರ್ದಿದ್ದಾರೆ. ಸೊ ಇಲ್ಲೊಂದು ಟಿಯಾಗೋ ಇದೆ, ಇದು 525 ಇದೆ, ಫೈನಲ್ 475 ಒಂದಿದೆ. ಸೊ ನೋಡಿ, ಇದು ಇನೋವಾ ಹಳೆ ಮಾಡಲು, ಇದು 2.5G, ಇದು ಇನೋವಾ ಟೊಯೋಟಾ. ಸೊ ಕಾರ್ ಕಂಡೀಷನ್ಸು ಇವರು ಯಾವುದೇ ಥರದ ಕಾಂಪ್ರಮೈಸ್ ಕೊಟ್ಟಿಲ್ಲ ಅನ್ಕೊತೀನಿ, ಯಾಕೆಂದರೆ ಇವ್ರು ತರಿಸೋದೆಲ್ಲ ಪಕ್ಕ. ಒಂದು ನಿಮಿಷ, ಕೀನೇ ಎತ್ಕೊಂಬಂದ್ಬಿಡೋಣ. ಶಿಫ್ಟು. ಸೊ ಓಪನ್ನೇ ಇದೆ ಅಂತೆ, ಕಾರ್ ಅಷ್ಟು ಸ್ವಲ್ಪ ಎತ್ತಕ್ಕಾಗಲ್ಲ ಅಂತ ಓಪನ್ ಇಟ್ಟಿದ್ದಾರೆ. ಇದು ಡಾಕ್ಟರು ಹ್ಯಾಂಡಲ್ ಮಾಡಿರೋ ಕಾರು, ಲೋಗೋನು ಇದೆ, ಬಟ್ ಇಲ್ಲಿ ನಿಲ್ಲಿಸಿ ಯಾವುದೇ ಕಂಡೀಷನ್ಸ್ ಇಲ್ಲ. ನೋಡಿ ಸಖತ್ತಾಗಿದೆ. ಇಂಟೀರಿಯರ್ಸ್ ಅಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಇಲ್ಲ, ಗಾಡಿಲಿ ಏನ್ ಬಂದಿದೆಯೋ ಅದೇ ಗಾಡಿ ಇದೆ. ನೀವು ನೋಡ್ಬೋದು, ಸೀಟ್ ಕವರ್ಸ್ ಆಗಲಿ ಏನೇ ಆಗಲಿ ಏನು ಚೇಂಜಸ್ ಆಗಿಲ್ಲ, ಅವಾಗ ಏನು ಬಂದಿತ್ತು ಅದೇ ಇದೆ. ಗಾಡಿ ಪೂರ್ತಿ ಚೂರು ಡ್ಯಾಮೇಜ್ ಇಲ್ಲ ಗುರು, ಸಖತ್ತಾಗಿದೆ, ನೋಡ್ಬೋದು. ಸ್ಟೇರಿಂಗು, AC ವಿಂಡ್ಸು ಸಖತ್ತಾಗಿದೆ. ಕ್ವಾಲಿಟಿಲಿ ಮಾತ್ರ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ, ಇವರು ಎಲ್ಲ ಸಖತ್ತಾಗಿದೆ ಅವರು. ಅವಾಗಲೇ ವರ್ಣ ನೋಡಿದ್ರಲ್ಲ, ಒಳಗಡೆ ಇಂಟೀರಿಯರ್ಸ್ ನೋಡೋಣ. ವರ್ಣದ್ದು ಇಂಟೀರಿಯರ್ಸು ತುಂಬ ಕೂಲಾಗಿದೆ, ನೋಡ್ಬೋದು. ಯಾವುದೇ ಥರ ಚೇಂಜಸ್ ಇಲ್ಲ, ಕಂಪ್ನಿಯಿಂದ ಏನು ಬಂದಿದೆಯೋ ಅದೇ ಇದೆ. ಪವರ್ ವಿಂಡೋಸು, ಸಿಸ್ಟಮ್ ಆಗಲಿ, AC ಇವೆಂಟ್ಸ್ ಆಗಲಿ, ಹ್ಯಾಂಡಲ್, ಸ್ಟೇರಿಂಗು ಎಲ್ಲ ಸಾಕಾಗಿದೆ, ನೋಡ್ಕೋಬೋದು ನೀವು. ಯಾವುದೇ ಥರ ಚೇಂಜಸ್ ಇಲ್ಲ. ಸೀಟ್ ಕವರ್ ಒಂದು ಚೇಂಜಸ್ ಮಾಡಿಸಿದ್ದಾರೆ, ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ. ಇದು ಫೈನಲ್ ರೇಟ್ ಬಂದ್ಬಿಟ್ಟು ಎಷ್ಟು ಬಂದವರು, 452. ಎಸ್, 452ಕ್ಕೆ ಈ ವರ್ಣ ಇದೆ, ತಗೋಬೋದು, ಲಾಸ್ ಏನಿಲ್ಲ. ಯಾವ್ದಾರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ವರ್ಣ ನೋಡ್ತಾ ಇದ್ರೆ ಒಂದು ಚೀಪೆಸ್ಟ್ ಪ್ರೈಸಲ್ಲಿ ಅಂದರೆ ಈ ಕಾರ್ ತಗೋಬೋದು ಆರಾಮಾಗೆ. ಕರಿಬೇಕಲ್ಲ ಅಂತ ಕರಿತಾವನಷ್ಟೇ, ಮದ್ವೆಗೆ ಅನ್ಕೊಂಡಿರ್ತಾರ ಅವರು. ಅಣ್ಣ ನೋಡೋಣ, ಬಂದು 2 ದಿನ ಆದ್ಮೇಲೆ ಕಾರ್ಡ್ ತಗೊಂಡ್ ಕೊಡ್ತಾನೆ. ನನ್ ಮಾನ ಮರ್ಯಾದೆ ಹರಾಜ್ ಹಾಕದೆ ನನಗೆ ಕೆಲಸ. ನಾನ ಕಾರ್ಡ್ ಮಾಡ್ತಾ ಕರ್ಕೊಂಡು ಹೋಗಿದ್ದ ಅಣ್ಣ. ಫ್ರೆಂಡ್ಸ್ ಕಾರ್ಡ್ ಯಾವ ತರ ಮಾಡಿಸ್ತೀಯ ಅಂದ್ರೆ ಇದೇ ತರ ಮಾಡಿಸ್ತೀನಿ ಅಂದ. ಮಾಡಿಸ್ಕೊಳಪ್ಪ ಅಂದೆ. ಮದ್ವೆ ನಂದ ಅವಂದು. ಫ್ರೆಂಡ್ಸ್ ಕಾರ್ಡ್ ಅಂದ್ರೆ 90 ಗಿಂಟಿ ಇಟ್ಟು ಕರಿಬೇಕು. ಏನ್ ನಾಗಣ್ಣ